ವಿದ್ಯಾರ್ಥಿಗಳೇ, ಈ ತನಕ ಮಾಡಿರುವಂತಹ ಎಲ್ಲ ಪ್ರಾಬ್ಲಮ್ಗಳಲ್ಲಿ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡುವಾಗ ಡಿಫರೆನ್ಸ್ ಸರ್ಪ್ಲಸ್ ಅನ್ನು ನೋಡ್ತಾ ಇದ್ದೆವು. ಇವಾಗ ಈ ಪ್ರಾಬ್ಲಮ್ನಲ್ಲಿ, ಒಂದು ಹೊಸ ಪ್ರಾಬ್ಲಮ್ನಲ್ಲಿ ಒಂದು ವೇಳೆ ಡೆಫಿಸಿಟ್ ಬಂದರೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ನಿಮ್ಮ ನೋಟ್ಸನ್ನು ನೋಡ್ಕೊಳ್ಳಿ. ನೋಟ್ಸ್ನಲ್ಲಿ ಕ್ವಶನ್ ಇದೆ. ಫ್ರಮ್ ದ ಫಾಲೋಯಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಅಂಡ್ ರಿಸೆಂಟ್ ಪೇಮೆಂಟ್ಸ್ ಅಕೌಂಟ್ ಆಫ್ ರಾಘವೇಂದ್ರ ಎಜುಕೇಷನ್ ಟ್ರಸ್ಟ್ ಬಳ್ಳಾರಿ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಫಂಡ್, ಸಬ್ಸ್ಕ್ರಿಪ್ಷನ್ ರಿಸೀವ್ ಇನ್ ಅಡ್ವಾನ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಲೋನ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಸೊ ಈ ಪ್ರಾಬ್ಲಮಲ್ಲಿ ಒಂದು ಹೊಸ್ತು ಕಾಣುವಂತಹದ್ದು ಲೋನ್ ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹಾಗೆಯೇ ಬ್ಯಾಲೆನ್ಸ್ ಶೀಟಿಗೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಿಗೆ ಬರ್ತವೆ. ಲೋನ್ ಕೂಡ ಹಾಗೆಯೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರೀಬೇಕು. ಇನ್ನು ಅಸೆಟ್ ಸೈಡ್ನಲ್ಲಿ ಬಿಲ್ಡಿಂಗ್, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್, ಔಟ್ಸ್ಟ್ಯಾಂಡಿಂಗ್ ರೆಂಟ್, ಕ್ಯಾಶ್ ಅಟ್ ಬ್ಯಾಂಕ್, ಇವೆಲ್ಲ ಈ ತನಕ ಬಂದಿರುವಂತಹ ಐಟಮ್ಗಳೇ. ಸೊ ರೀಸೆಂಟ್ ಪೇಮೆಂಟ್ಸ್ ಅಕೌಂಟನ್ನು ನೋಡಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಸಬ್ಸ್ಕ್ರಿಪ್ಷನ್ 2015 and 16, ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರೀಬೇಕಾದ್ದು. ಆಲ್ರೆಡಿ ಕ್ವಶನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಇದೆ. ಅಸೆಟ್ ಸೈಡ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 400 ಇದೆ. ಆದ್ದರಿಂದ ಅದರ ಟ್ರೀಟ್ಮೆಂಟ್ ಡಬಲ್ ಇಫೆಕ್ಟ್ ಆಗಿದೆ, ನಾವೇನು ಮತ್ತೆ ಬರೀಬೇಕಾಗಿಲ್ಲ. 2016 and 17 4200 ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರೀಬೇಕು. 2017 and 18 300 ಇದನ್ನು ನಾವು ಮುಂದಿನ ವರ್ಷದ ಬ್ಯಾಲೆನ್ಸ್ ಶೀಟ್ನಲ್ಲಿ ಎಂಟ್ರಿ ಮಾಡಬೇಕು, ಅಡ್ವಾನ್ಸ್ ಅಂತ ಹೇಳಿ. ಎಂಟ್ರೆನ್ಸ್ ಫೀಸ್ 1600 ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ನಂಬರ್ ಡಿ, ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಟು ಬಿ ಕ್ಯಾಪಿಟಲೈಸ್ಡ್. ಎಂಟ್ರೆನ್ಸ್ ಫೀಸಲ್ಲಿ ಅರ್ಧವನ್ನು ಕ್ಯಾಪಿಟಲೈಸ್ ಮಾಡಿ ಅಂತ ಹೇಳಿದ್ದಾರೆ, ಉಳಿದ ಅರ್ಧವನ್ನು ರೆವೆನ್ಯೂ ಅಂತ ಪರಿಗಣಿಸಬೇಕು. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಎಂಟ್ರೆನ್ಸ್ ಫೀಸ್ ಬೈ ಎಂಟ್ರೆನ್ಸ್ ಫೀಸ್ 800, ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಪಿಟಲ್ ಫಂಡಿಗೆ ನಾವು ಎಂಟ್ರೆನ್ಸ್ ಫೀಸ್ ಉಳಿದ ಅರ್ಧವನ್ನು 800 ರೂಪೀಸನ್ನು ಆ್ಯಡ್ ಮಾಡಬೇಕು. ರೆಂಟ್ ಎಕ್ಸ್ಪೆನ್ಸ್ ಇನ್ಕಮ್ ಫ್ರಮ್ ರಿಫ್ರೆಶ್ಮೆಂಟ್, ನಾರ್ಮಲ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಹೋಗ್ತವೆ. ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಬೈ ಎಕ್ಸ್ಪೆನ್ಸ್ 2015 and 16 2800 ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ಸ್ನ ಅಮೌಂಟ್ ಕೊಟ್ಟಿದ್ರೆ ಅದು ಕಳೆದ ವರ್ಷದ್ದು. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ 2800 ಕೊಟ್ಟಿದ್ದಾರೆ. ಸೊ ಡಬಲ್ ಇಫೆಕ್ಟ್ ಆಯಿತು, ನಾವು ಮತ್ತೆ ಬರೀಬೇಕಾಗಿ ಇಲ್ಲ. 2016 and 17 3600 ರೂಪೀಸ್. ಸೊ ಇದನ್ನು ನಾವೇನು ಮಾಡಬೇಕು, ಇದನ್ನು ಕರೆಂಟ್ ಇಯರ್ಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರೀಬೇಕು. ಲೀಸ್ ಹೋಲ್ಡ್ ಲ್ಯಾಂಡ್ ಅಸೆಟ್ ಆಗಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಿಗೆ ಬರ್ತವೆ. ಇಂಟ್ರೆಸ್ಟ್, ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್ ಇದು ನಾರ್ಮಲ್ ಎಕ್ಸ್ಪೆನ್ಸಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಬರೀಬೇಕು. ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಈ ಐಟಮನ್ನು ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಬರೀಬೇಕು. ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರೆಯುವುದಿಲ್ಲ, ಯಾಕಂದರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಈ ಬ್ಯಾಲೆನ್ಸ್ ಕೂಡ ನಾವು ಕ್ಯಾಶ್ ಅಟ್ ಬ್ಯಾಂಕ್ ಅಂತಲೇ ಪರಿಗಣಿಸೋಣ. ಅಡ್ಜಸ್ಟ್ಮೆಂಟನ್ನು ನೋಡಿ. ಎಕ್ಸ್ಪೆನ್ಸಸ್ ಡ್ಯೂ ಬಟ್ ನಾಟ್ ಪೇಯ್ಡ್ 1000. ಅಡ್ಜಸ್ಟ್ಮೆಂಟ್ಗೆ ಸಂಬಂಧಪಟ್ಟದ್ದು, ಇದಕ್ಕೆ ಡಬಲ್ ಇಫೆಕ್ಟ್ ಆಗಿರುವುದಿಲ್ಲ, ಆದ್ದರಿಂದ 2 ಸಾರಿ ಬರೀಬೇಕಾಗ್ತದೆ. ಒಮ್ಮೆ ಎಕ್ಸ್ಪೆನ್ಸಿಗೆ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ 1000, ಇನ್ನೊಂದು ಸಾರಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಲಯಬಿಲಿಟಿ ಸೈಡ್ನಲ್ಲಿ 1000 ರೂಪೀಸ್ ಬರೀಬೇಕು. ಸಬ್ಸ್ಕ್ರಿಪ್ಷನ್ ಡ್ಯೂ ಬಟ್ ನಾಟ್ ರಿಸೀವ್ಡ್ 200, ಸಬ್ಸ್ಕ್ರಿಪ್ಷನ್ 200 ಇನ್ನೂ ಬಂದಿಲ್ಲ, ಡ್ಯೂ ಇದೆ. ಒಮ್ಮೆ ಸಬ್ಸ್ಕ್ರಿಪ್ಷನ್ಗೆ ಸೇರಿಸಬೇಕು, ಇನ್ನೊಂದು ಸಾರಿ ಅಸೆಟ್ ಸೈಡ್ನಲ್ಲಿ ಬರೀಬೇಕು. ಇಂಟ್ರೆಸ್ಟ್ ಡ್ಯೂ ಬಟ್ ನಾಟ್ ಪೇಯ್ಡ್ 400, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಲಯಬಿಲಿಟಿ ಸೈಡ್ನಲ್ಲಿ ಬರೀಬೇಕು, ಇನ್ನೊಂದು ಸಾರಿ ಇಂಟ್ರೆಸ್ಟ್ಗೆ ಕೂಡಿಸಬೇಕು. ಇಲ್ಲಿ ಇಂಟ್ರೆಸ್ಟ್ ಇದು ರಿಸೀವ್ಡ್ ಅಲ್ಲ, ಇಂಟ್ರೆಸ್ಟ್ ಪೇಯ್ಡ್. ಓಕೆ, ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಟು ಬಿ ಕ್ಯಾಪಿಟಲೈಸ್ಡ್ ಈಗಾಗಲೇ ಹೇಳಿದೆ. ಡೆಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 10%, ಒಂದು ಸಾರಿ ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ಡೆಪ್ರಿಸಿಯೇಷನ್, ಆಮೇಲೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಬಿಲ್ಡಿಂಗಿಂದ ಡೆಪ್ರಿಸಿಯೇಷನ್ ಮೈನಸ್ ಮಾಡಬೇಕು. ಸೊ ನಾವಿವಾಗ ಯಾವ ರೀತಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡುವುದು ಅನ್ನೋದನ್ನು ನೋಡೋಣ. ಫಸ್ಟಿಗೆ ಆನ್ ದ ಟಾಪ್ ಹೆಸರು ಬರೀರಿ, ರಾಘವೇಂದ್ರ ಎಜುಕೇಷನ್ ಟ್ರಸ್ಟ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ account for the year ending 31st March 2017 ಕೊಟ್ಟಿದ್ದಾರೆ, ಕರೆಂಟ್ ಇಯರ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ expenditure rupees, income rupees. So debit, credit. ಸೊ ಇವಿಷ್ಟು ಐಟಮನ್ನು ಬರೆದ ನಂತರ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರಿಪ್ಷನ್ ಸೈಡನ್ನು ಫಸ್ಟಿಗೆ ನೋಡಿ. ಸಬ್ಸ್ಕ್ರಿಪ್ಷನ್ಸ್ 2015 and 16 400 ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರೆಯುವಂಥದ್ದು ಆಲ್ರೆಡಿ ಬರೆದಿದ್ದಾರೆ, ನಾವು ಬರೀಬೇಕಾಗಿಲ್ಲ. 2016 and 17 4200 ಕೊಟ್ಟಿದೆ, ನಾವು ಬರೆಯೋಣ. ಬೈ
ಸಬ್ಸ್ಕ್ರಿಪ್ಷನ್ 4200 ಕೊಟ್ಟಿದ್ದಾರೆ. ಇದಕ್ಕೆ ನಾವು ಮಾಡಬೇಕಾದ್ದು ಅಡ್ಜಸ್ಟ್ಮೆಂಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ರೆ ಕೂಡಿಸಬೇಕು. ಕಳೆದ ವರ್ಷದ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಂದರೆ ಕ್ವಶನಲ್ಲಿ ಕೊಟ್ಟಂತಹ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನಾದರೂ ಅಡ್ವಾನ್ಸ್ ಕೊಟ್ಟದ್ದು ಇದೆಯಾ ಅಂತ ನೋಡಿಕೊಂಡು ಅಡ್ವಾನ್ಸ್ ಇದ್ದರೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ವಾನ್ಸ್ ಇದ್ದರೆ ಅದು ಈ ವರ್ಷಕ್ಕೆ ಸಂಬಂಧಪಡ್ತದೆ, ಆದ್ದರಿಂದ ಅವುಗಳನ್ನು ನಾವು ಪ್ಲಸ್ ಅಥವಾ ಕನ್ಸಿಡರ್ ಮಾಡಬೇಕು. ಸೊ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಆಫ್ ಕರೆಂಟ್ ಇಯರ್, ಔಟ್ಸ್ಟ್ಯಾಂಡಿಂಗ್ ಆಫ್ ಕರೆಂಟ್ ಇಯರ್ ಅಡ್ಜಸ್ಟ್ಮೆಂಟ್ ನಂಬರ್ ಬಿ 200 ಕೊಟ್ಟಿದ್ದಾರೆ. ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ 200. ಹಾಗೆಯೇ ಲಾಸ್ಟ್ ಇಯರ್ನ ಅಡ್ವಾನ್ಸ್ ಆಫ್ ಲಾಸ್ಟ್ ಇಯರ್, ಕಳೆದ ವರ್ಷದ ಅಡ್ವಾನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 1200 ಇದೆ. ಸೊ 1200 ಕೂಡಿಸಿ 4 5 5800 5800. ನೆಕ್ಸ್ಟ್ ಐಟಮ್ ಎಂಟ್ರೆನ್ಸ್ ಫೀಸ್ 50% ಹೇಳಿದ್ದಾರೆ. ಬೈ ಎಂಟ್ರೆನ್ಸ್ ಫೀಸ್ 50%, 1600 50% ಅಂದರೆ 800 ಬಂತು. ಇನ್ನು ರೆಂಟ್ 1400 ಇದೆ. ಬೈ ರೆಂಟ್ 1400 ಇದೆ. ಯಾವಾಗ ನಿಮಗೆ ಅಮೌಂಟನ್ನು ಈ ರೀತಿಯಾಗಿ ಒಟ್ಟು ಸೇರಿಸಿ ಕೊಡ್ತಾರೋ ಆಗ ನೀವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಇದೆಯಾ ಎನ್ನುವುದನ್ನು ನೋಡಬೇಕು. ಸಬ್ಸ್ಕ್ರಿಪ್ಷನಲ್ಲಿ ಅಮೌಂಟನ್ನು 16 17 15 16 16 17 17 18 ಈ ರೀತಿಯಾಗಿ ವಿಂಗಡಿಸಿ ಕೊಟ್ಟಿದ್ದಾರೆ. ಆದ್ದರಿಂದ ಅಲ್ಲಿ ನಾವು 16 17 ಮಾತ್ರ ತಗೊಂಡಿದ್ದೇವೆ. ಆದರೆ ರೆಂಟ್ ಹಾಗಲ್ಲ, 1400 ಎಲ್ಲವೂ ಇದರಲ್ಲಿ ಒಳಗೊಂಡಿದೆ. ಲಾಸ್ಟ್ ಇಯರ್ ಇದ್ದೇನಾದರೂ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅವುಗಳನ್ನು ನಾವು ಕಳೀಬೇಕು. ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ನೋಡಿದರೆ ಅಸೆಟ್ ಸೈಡ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಇದೆ. ಸಾರಿ, ಇದು ರಿಸೀಟ್. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಕಳೆದ ವರ್ಷದ್ದು, ಲಾಸ್ಟ್ ಇಯರ್ನ ಔಟ್ಸ್ಟ್ಯಾಂಡಿಂಗ್ ಬಂದರೆ ಅದನ್ನು ಮೈನಸ್ ಮಾಡಬೇಕು. ಸೊ ಔಟ್ಸ್ಟ್ಯಾಂಡಿಂಗ್ ರೆಂಟ್ 840. ಸೊ 840 ಮೈನಸ್ ಮಾಡಿದರೆ 560. ಈಗ ಇನ್ಕಮ್ ಫ್ರಮ್ ರಿಫ್ರೆಶ್ಮೆಂಟ್ ಕೊನೆಯ ಐಟಮ್. ಬೈ ಇನ್ಕಮ್ ಫ್ರಮ್ refreshments, income from refreshments 8000. ಸೊ 1 2 3 4 ಬಹುಶಃ 4 ಐಟಮ್ಗಳನ್ನು ಕೂಡ ನಾವು ಎಂಟ್ರಿ ಮಾಡಿ ಆಯಿತು. ಇನ್ನೀಗ ಎಕ್ಸ್ಪೆಂಡಿಚರ್ ಸೈಡಿಗೆ ಬರೋಣ. ಎಕ್ಸ್ಪೆಂಡಿಚರಲ್ಲಿ 15 16 ಕೊಟ್ಟಿದ್ದಾರೆ. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇರೋದು. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ 2800 ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. 2016 and 17 3600 ಟು ಎಕ್ಸ್ಪೆನ್ಸಸ್ 3600. ಇದಕ್ಕೆ ನೀವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನಾದರೂ ಅಡ್ವಾನ್ಸ್ ಇದೆಯಾ ನೋಡಿ. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ವಾನ್ಸ್, ಔಟ್ಸ್ಟ್ಯಾಂಡಿಂಗ್ ಬೇಡ, ಯಾಕಂದರೆ ಎಕ್ಸ್ಪೆನ್ಸನ್ನು ಅವರು ವಿಂಗಡಿಸಿ ಕೊಟ್ಟಿದ್ದಾರೆ. ಸೊ 16 17 3600. ಇದಕ್ಕೆ ಔಟ್ಸ್ಟ್ಯಾಂಡಿಂಗ್ ಇದೆಯಾ ನೋಡಿ. ಅಡ್ಜಸ್ಟ್ಮೆಂಟ್ ನಂಬರ್ 1 ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 1000. ಸೊ 4600. ಒಂದು. ಎರಡನೇದು ಲೀಸ್ ಹೋಲ್ಡ್ ಲ್ಯಾಂಡ್, ಇದು ಬ್ಯಾಲೆನ್ಸ್ ಶೀಟಿಗೆ ಬರುವಂತಹದ್ದು. ಇಂಟ್ರೆಸ್ಟ್ 800. ಇಂಟ್ರೆಸ್ಟ್, ಇದು ಇಂಟ್ರೆಸ್ಟ್ ಪೇಯ್ಡ್. ಇಂಟ್ರೆಸ್ಟ್ 800 ಕೊಟ್ಟಿದ್ದಾರೆ. ಆದರೆ ಅಡ್ಜಸ್ಟ್ಮೆಂಟ್ ನಂಬರ್ ಸಿ ಅಲ್ಲಿ ಕೊಟ್ಟಿದೆ ಇಂಟ್ರೆಸ್ಟ್ ಡ್ಯೂ ಬಟ್ ನಾಟ್ ಪೇಯ್ಡ್ 400. ಇಂಟ್ರೆಸ್ಟ್ ಡ್ಯೂ ಬಟ್ ನಾಟ್ ಪೇಯ್ಡ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಂತ ಅರ್ಥ. ಔಟ್ಸ್ಟ್ಯಾಂಡಿಂಗ್ ಆಫ್ ಕರೆಂಟ್ ಇಯರ್ 400. ಸೊ 1200. ನಂತರ ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್ 4000. ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್ 4000. ಸೊ ಇಲ್ಲಿಗೆ 1 2 3 3 ಐಟಮ್ ಆಯಿತು. ಇನ್ನೇನಾದರೂ ಐಟಮ್ಗಳು ಬಾಕಿ ಇದೆಯಾ ನೋಡಿ. ಅಡ್ಜಸ್ಟ್ಮೆಂಟನ್ನು ನೋಡಿದಾಗ ಕೊನೆಯಲ್ಲಿದೆ ಡೆಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 10%. ಟು ಡೆಪ್ರಿಸಿಯೇಷನ್ ಆನ್ building. Amount of building in the opening balance sheet is 60,000. ಇದರ ಮೇಲೆ 10% ಅಂದರೆ 6000. ಸೊ ಇವಾಗ ಎರಡೂ ಸೈಡನ್ನು ಕೂಡಿಸಿ ನಿಮ್ಮ ಕ್ಯಾಲ್ಕುಲೇಟರನ್ನು ಬಳಸ್ಕೊಳ್ಳಬೇಕಾದ್ರೆ ಎರಡೂ ಸೈಡನ್ನು ಕೂಡಿಸಿದಾಗ ಟೋಟಲ್ ನಮ್ಮ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ನಲ್ಲಿ 15,800,
ರೈಟ್ ಸೈಡ್ನಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ಅಮೌಂಟ್ ಕಡಿಮೆ ಬರ್ತದೆ. ಕಡಿಮೆ ಬಂದಾಗ ವ್ಯತ್ಯಾಸ ಬರುವಂತಹದ್ದು 840. ಸೊ ಡಿಫರೆನ್ಸ್ ಅಥವಾ ಬ್ಯಾಲೆನ್ಸ್ ರೈಟ್ ಸೈಡ್ನಲ್ಲಿ ಬಂದರೆ ಅದನ್ನು ನಾವು ಡೆಫಿಸಿಟ್ ಅಂತ ಹೇಳಿ ಕರೀತೇವೆ. ಇದು ಬ್ಯಾಲೆನ್ಸಿಂಗ್ ಫಿಗರ್, ಡೆಫಿಸಿಟ್ ಅಂತ ಕರಿತೇವೆ. ಟೋಟಲ್ 15,800. ಸೊ ಡೆಫಿಸಿಟ್ ಬಂದಾಗ ಏನು ಮಾಡಬೇಕು? ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಪಿಟಲ್ ಫಂಡ್ನಿಂದ ಸರ್ಪ್ಲಸ್ ಆದರೆ ಕೂಡಿಸಬೇಕು, ಡೆಫಿಸಿಟ್ ಬಂದರೆ ಕಳಿಬೇಕು. ಸೊ ಬ್ಯಾಲೆನ್ಸ್ ಶೀಟ್ ಮಾಡೋಣ ನಾವು. ರಾಘವೇಂದ್ರ ಎಜುಕೇಷನ್ ಟ್ರಸ್ಟ್ balance sheet as on 31st March 2017. Assets rupees, liabilities rupees. ಓಕೆ, ನಾವು ಲೆಟ್ಸ್ ಗೋ ಟು ದ ಅಸೆಟ್ ಸೈಡ್. ಅಸೆಟ್ ಸೈಡನ್ನು ನೋಡುವ ಮೊದಲು ಬರೀಬೇಕಾದ್ದು ನಾವು ಯಾವುದೇ ಪ್ರಾಬ್ಲಮ್ ಸ್ಟಾರ್ಟ್ ಮಾಡುವಾಗ ಕ್ಯಾಶ್ ಅಟ್ ಬ್ಯಾಂಕ್, ಇಲ್ಲಾಂದರೆ ಇದು ಕೊನೆಯಲ್ಲಿ ಬಿಟ್ಟು ಹೋಗ್ತದೆ. ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ನಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಕೊಟ್ಟಿದೆ 16,700. ಇಲ್ಲಿ ಯಾಕೆ ನಾನು ಕ್ಯಾಶ್ ಇನ್ ಹ್ಯಾಂಡ್ ಬರೀಲಿಲ್ಲ, ಕ್ಯಾಶ್ ಅಟ್ ಬ್ಯಾಂಕ್ ಬರೆದೆ? ಕ್ಯಾಶ್ ಅಟ್ ಬ್ಯಾಂಕ್ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ದಾರೆ, ಅದರಿಂದ ಇದನ್ನು ಕ್ಯಾಶ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತೇಳಿ ಪರಿಗಣಿಸಿ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಬರೆದಿದ್ದೇವೆ. ನಂತರ ಬರುವಂಥದ್ದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನೋಡಿ, ಬಿಲ್ಡಿಂಗ್ ಇದೆ. ಬಿಲ್ಡಿಂಗಿಗೆ ನಾವು ಡೆಪ್ರಿಸಿಯೇಷನ್ ಬರ್ಕೊಂಡಿದ್ದೇವೆ. ಸೊ ಲೆಸ್ ಡೆಪ್ರಿಸಿಯೇಷನ್ 6,000, ಔಟ್ರ್ ಕಾಲಮಲ್ಲಿ 54,000. ಓಕೆ, ಮತ್ತೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿರುವಂಥದ್ದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಬರೋದಿಲ್ಲ, ಔಟ್ಸ್ಟ್ಯಾಂಡಿಂಗ್ ರೆಂಟ್ ಬರೋದಿಲ್ಲ, ಕ್ಯಾಶ್ ಅಟ್ ಬ್ಯಾಂಕ್ ಬರ್ದಾಯಿತು. ಇನ್ನು ನಾವು ಪೇಮೆಂಟ್ ಸೈಡ್ನಲ್ಲಿ ಹೊಸ ಅಸೆಟ್ ಪರ್ಚೇಸ್ ಮಾಡಿದ್ದೇವಾ ಅಂತ ನೋಡಬೇಕು. ಹೊಸ ಅಸೆಟ್ ಪರ್ಚೇಸ್ ಮಾಡಿದೆ, ಲೀಸ್ ಹೋಲ್ಡ್ ಲ್ಯಾಂಡ್. ಲೀಸ್ ಹೋಲ್ಡ್ ಲ್ಯಾಂಡ್ ಅಮೌಂಟ್ 8,000. ಇನ್ನು ಅಸೆಟ್ಸ್ ಬಹುಶಃ ಎಲ್ಲ ಆಯಿತು. ಇನ್ನು ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸ್ ಐಟಮ್ಗಳನ್ನು ಮಾತ್ರ ಟ್ರೀಟ್ ಮಾಡಲಿಕ್ಕಿರುವಂಥದ್ದು. ಅಡ್ಜಸ್ಟ್ಮೆಂಟನ್ನು ನೋಡಿ, ಎಕ್ಸ್ಪೆನ್ಸ್ ಡ್ಯೂ ಬಟ್ ನಾಟ್ ಪೇಯ್ಡ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಲಯಬಿಲಿಟಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 1,000. ನಂತರ ಸಬ್ಸ್ಕ್ರಿಪ್ಷನ್ ಡ್ಯೂ ಬಟ್ ನಾಟ್ ರಿಸೀವ್ಡ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್, ಅಮೌಂಟ್ 200. ಮೂರನೇದು ಇಂಟ್ರೆಸ್ಟ್ ಡ್ಯೂ ಬಟ್ ನಾಟ್ ಪೇಯ್ಡ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಅಥವಾ ಇಂಟ್ರೆಸ್ಟ್ ಡ್ಯೂ, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ 400. ನಂತರ ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಕ್ಯಾಪಿಟಲೈಸ್ಡ್, ಅದನ್ನು ನಾವು ಬರೆಯೋಣ. ಮತ್ತು ಡೆಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 10%, ಇದು ಡೆಪ್ರಿಸಿಯೇಷನ್ ನಾವು ಬಿಲ್ಡಿಂಗಿನಿಂದ ಮೈನಸ್ ಮಾಡಲಿಕ್ಕಿರುವಂಥದ್ದು, ಆಲ್ರೆಡಿ ಮೈನಸ್ ಮಾಡಿ ಆಗಿದೆ. ಇನ್ನು ನಾವು ನೋಡಬೇಕಾಗಿರುವಂತಹದ್ದು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಅಡ್ವಾನ್ಸ್ ಕೊಟ್ಟದ್ದು ಇದೆಯಾ, 2017-18 ಅಂತ ಹೇಳಿ ಯಾವುದಾದ್ರೂ ಅಮೌಂಟನ್ನು ಕೊಟ್ಟಿದಾ ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ಸೊ ಈ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ನಲ್ಲಿ ಸಬ್ಸ್ಕ್ರಿಪ್ಷನ್ 2017-18 ಕೊಟ್ಟಿದೆ 300, ಅಂದರೆ ಮುಂದಿನ ವರ್ಷಕ್ಕೆ ಅಡ್ವಾನ್ಸ್ ಕೊಟ್ಟಿರುವಂತಹದ್ದು. ಸೊ ಸಬ್ಸ್ಕ್ರಿಪ್ಷನ್ received in advance, subscriptions received in advance 300. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಲಯಬಿಲಿಟಿ ಸೈಡ್ ಎಲ್ಲ ಐಟಮನ್ನು ಎಂಟ್ರಿ ಮಾಡಿದ ಒಂದು ಸಾರಿ ಚೆಕ್ ಮಾಡಿ. ಅಸೆಟನ್ನು ತಗೊಂಡಿದ್ದೇವೆ, ಕ್ಯಾಪಿಟಲ್ ಫಂಡ್ ಬರೀಬೇಕು, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಅಡ್ವಾನ್ಸ್ ಲಾಸ್ಟ್ ಇಯರ್ ಸಂಬಂಧಪಟ್ಟದ್ದು, ಔಟ್ಸ್ಟ್ಯಾಂಡಿಂಗ್ ಲಾಸ್ಟ್ ಇಯರ್ ಇದ್ದು, ಲೋನ್ ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕರೆಂಟ್ ಲಯಬಿಲಿಟಿ ಬಾಕಿ ಇದೆ. ಸೊ ಲೋನ್ ಅಮೌಂಟ್ 10,000, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಹಿಂದಿನ ವರ್ಷದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗಳ ಸರ್ಪ್ಲಸ್ ಇದೆ 3,240. ಇಷ್ಟು ಆದ ಮೇಲೆ ನಾವು ಕ್ಯಾಪಿಟಲ್ ಫಂಡ್ ಬರೆಯೋಣ. ಕ್ಯಾಪಿಟಲ್ ಫಂಡ್ ಈಗಾಗಲೇ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂತಹದ್ದು 64,000. ಇದಕ್ಕೆ ಎಂಟ್ರೆನ್ಸ್ ಫೀಸ್ 50% ಕೂಡಿಸಬೇಕು. ಎಂಟ್ರೆನ್ಸ್ ಫೀಸ್ 50% 800.
64,800. ಇದರಿಂದ ಡೆಫಿಸಿಟ್ ಬಂದರೆ ಮೈನಸ್ ಮಾಡಬೇಕು. ಡೆಫಿಸಿಟ್ 840 ಇದನ್ನು ಮೈನಸ್ ಮಾಡಿದರೆ 63,960 ಟೋಟಲ್ 78,900. ಟೋಟಲ್ 78,900. ಕ್ಯಾಲ್ಕುಲೇಟರ್ ತಗೊಂಡು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. 78,900. ಸೊ ಈ ರೀತಿಯಾಗಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ನ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಬೋದು. ವಿದ್ಯಾರ್ಥಿಗಳೇ, ಈ ವರ್ಷ ಇದು ಕೋವಿಡ್-19 ಸಾಂಕ್ರಾಮಿಕ ರೋಗ ಇರುವಂತಹ ಒಂದು ಬಹಳ ಕಷ್ಟಕರವಾದಂತಹ ವರ್ಷ. 2020-21ನೇ ಶೈಕ್ಷಣಿಕ ವರ್ಷ ಇನ್ನೂ ಪ್ರಾರಂಭ ಆಗಲಿಲ್ಲ. ಯಾವಾಗ ತರಗತಿಗಳು ಪ್ರಾರಂಭ ಆಗ್ತವೆ ಅಂತ ಹೇಳುವಂತಹ ಅನಿಶ್ಚಿತತೆ ಇದೆ. ಸಿಲೆಬಸ್ ರೆಡ್ಯೂಸ್ ಆಗ್ಬೋದು ಅಂತ ಹೇಳುವಂತಹ ಗೊಂದಲವೂ ವಿದ್ಯಾರ್ಥಿಗಳಿಗೆ ಈಗಾಗಲೇ ಇದೆ. ಆದ್ದರಿಂದ ಇಲಾಖೆ ಯಾವಾಗ ಕಾಲೇಜುಗಳ ಪುನರಾರಂಭಕ್ಕೆ ದಿನಾಂಕವನ್ನು ನಿಗದಿಪಡಿಸ್ತದೋ ಅದರ ನಂತರ ಎಷ್ಟು ಪೋರ್ಷನನ್ನು ರೆಡ್ಯೂಸ್ ಮಾಡಬೇಕು ಎನ್ನುವುದರ ಬಗ್ಗೆ ಸೂಚನೆಗಳನ್ನು ಕೊಡ್ತದೆ. ಯಾವಾಗ ಇಲಾಖೆ ನಮ್ಮ ಪೋರ್ಷನನ್ನು ಸಿಲೆಬಸನ್ನು ರೆಡ್ಯೂಸ್ ಮಾಡ್ತದೋ ಆಗ ಯಾವ ಎಲ್ಲ ಪೋರ್ಷನ್ಗಳು ರೆಡ್ಯೂಸ್ ಆಗಿವೆ, ಪರೀಕ್ಷೆಗೆ ಯಾವೆಲ್ಲ ಅಂಶಗಳು ಇಂಪಾರ್ಟೆಂಟ್, ಈ ವಿಷಯದ ಬಗ್ಗೆ ನಾವೊಂದು ರಿವಿಷನ್ ಸೆಷನ್ಗಳ ಮುಖಾಂತರ ನಿಮ್ಮ ಮುಂದೆ ಬರ್ತೇವೆ. ಈ ತನಕ ನಮ್ಮ ಪಾಠವನ್ನು ಕೇಳಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಿಮಗೆಲ್ಲರಿಗೂ ಒಳಿತಾಗಲಿ. ನಮಸ್ಕಾರ.